ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಕಂಕುಳಲ್ಲಿ ಬೆಚ್ಚಗೆ ಕುಳಿತಿರೋ ಬಾಂಗ್ಲಾದೇಶ ಈಗ ಭಾರತದ ಭುಜವನ್ನೇ ಕತ್ತರಿಸೋಕೆ ಕುತಂತ್ರ ಮಾಡ್ತಾ ಇದೆ. ಮತ್ತೆ ಭಾರತದ ಮ್ಯಾಪ್ ಅನ್ನ ತಿರುಚಿ ಬಾಂಗ್ಲಾ ಭಾರತಕ್ಕೆ ಪ್ರಚೋದನೆ ಕೊಟ್ಟಿದೆ. ಮೊನ್ನೆಯಷ್ಟೇ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳನ್ನ ಸೇರಿಸಿದ ಸೋ ಕಾಲ್ಡ್ ಗ್ರೇಟರ್ ಬಾಂಗ್ಲಾ ಮ್ಯಾಪ್ ಅನ್ನ ಬಾಂಗ್ಲಾದ ಯೂನಸ್ ಪಾಕಿಸ್ತಾನಕ್ಕೆ ಗಿಫ್ಟ್ ಮಾಡಿದ್ರು. ಈಗ ಅದನ್ನೇ ಟರ್ಕಿಗೂ ನೀಡಲಾಗಿದೆ. ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದ ಟರ್ಕಿಯ ಸಂಸದೀಯ ನಿಯೋಗಕ್ಕೆ ಭಾರತದ ಈಶಾನ್ಯ ರಾಜ್ಯಗಳು ಮತ್ತು ಬಂಗಾಳವನ್ನ ಸೇರಿಸಿ ಬಾಂಗ್ಲಾದ ಭೂಭಾಗ ಅಂತ ತೋರಿಸೋ ನಕ್ಷೆಯನ್ನ ಕೊಡಲಾಗಿದೆ. ಈ ನಕ್ಷೆ ಇರೋ ಪುಸ್ತಕವೊಂದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಈ ಪುಸ್ತಕಕ್ಕೆ ಆರ್ಟ್ ಆಫ್ ಟ್ರಯಂಫ್ ಅನ್ನೋ ಹೆಸರಿಟ್ಟಿದ್ದಾರೆ. ಇದರಲ್ಲಿ 2024 ಆಗಸ್ಟ್ನಲ್ಲಿ ಶೇಖ್ ಹಸೀನಾರ ಸರ್ಕಾರ ಬಿದ್ದಾಗ ವಿದ್ಯಾರ್ಥಿಗಳು ಮತ್ತು ಯುವಕರು ಬಿಡಿಸಿದ ಚಿತ್ರಗಳಿವೆ. ಅಷ್ಟೇ ಅಲ್ಲ, ಈ ಪುಸ್ತಕದಲ್ಲಿ ಭಾರತವನ್ನ ಒಡೆದು ಹಾಕೋ ರೀತಿ ಪ್ರಚೋದನೆ ಕೊಡೋ ವಿಚಾರಗಳಿವೆ. ದೇಶದಲ್ಲಿ ಕ್ರಾಂತಿ ನಡೆದಾಗ ಹೇಗೆ ಪ್ಲಾನ್ ಮತ್ತು ಸ್ಟ್ರಾಟಜಿಗಳನ್ನು ಹೆಣಿಬೇಕು, ಭಾರತದ ಅಸ್ಸಾಂ ರಾಜ್ಯ ಬಾಂಗ್ಲಾದ ಪ್ರಭಾವಕ್ಕೆ ಬರೋ ಹಾಗೆ ಹೇಗೆ ಮಾಡಬೇಕು ಅಂತಲೂ ಕೂಡ ಉಲ್ಲೇಖಿಸಲಾಗಿದೆ ಅಂತ ರಿಪೋರ್ಟ್ ಆಗ್ತಿದೆ. ಇದು ಕೇವಲ ವಿದ್ಯಾರ್ಥಿಗಳ ಆರ್ಟ್ ವರ್ಕ್ ಅನ್ನ ಶೇರ್ ಮಾಡೋ ಉದ್ದೇಶ ಅಲ್ಲ. ಇದು ನೇರವಾಗಿ ಭಾರತವನ್ನ ಕೆಣಕ್ತಾ ಇರೋ ಪೊಲಿಟಿಕಲ್ ಮತ್ತು ಸ್ಟ್ರಾಟಜಿಕ್ ಸಿಗ್ನಲ್. ಇದು ಸ್ಪಷ್ಟ. ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಗುಂಪುಗಳಿಗೆ ನೀಡ್ತಿರೋ ಸಂದೇಶ. ಸದ್ಯ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಭಾರತ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಆ ಪುಸ್ತಕದ ಒಳಗೆ ಭಾರತದ ವಿರುದ್ಧ ಬೇರೆ ಏನಾದ್ರೂ ಷಡ್ಯಂತ್ರ ಇರೋ ಕಾಂಟೆಂಟ್ ಇದೆಯಾ ಅದನ್ನ ಕೂಡ ಈಗ ಪರಿಶೀಲಿಸಲಾಗ್ತಾ ಇದೆ. ಅದೆಲ್ಲ ಆದ್ಮೇಲೆ ಭಾರತ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ನೋಡಬೇಕು. ಅವ್ರು ಈ ರೀತಿ ಚಿತ್ರ ಬಿಡಿಸ್ತಾ ಇರೋ ಟೈಮ್ನಲ್ಲೇ ಬಾಂಗ್ಲಾವನ್ನ 2 ಭಾಗ ಮಾಡಿದ್ರೆ ಹೇಗೆ ಅಂತ ಹೇಳಿ ಭಾರತದ ಹಿರಿಯ ಪೊಲಿಟಿಷಿಯನ್ಗಳು ಕೆಲವರು, ವಿಶೇಷವಾಗಿ ಈಶಾನ್ಯ ಭಾರತದವರು, ಪಕ್ಷಾತೀತವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ನೋಡಬೇಕು ಭಾರತ ಏನ್ ಮಾಡುತ್ತೆ ಅಂತ. ಈ ಮೂಲಕ ಭಾರತ ಮತ್ತು ಬಾಂಗ್ಲಾ ನಡುವಿನ ಸಂಬಂಧ ಮತ್ತಷ್ಟು ಈಗ ಹಾಳಾಗಿದೆ. ಈಗ ಆಲ್ರೆಡಿ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಯೂನಸ್ ನೆಲ ಮಾಡಿಕೊಟ್ಟಿದ್ದಾರೆ. ಕೆಲ ದಿನಗಳ ಹಿಂದೆ ಬಾಂಗ್ಲಾ ಮತ್ತು ಪಾಕ್ ನೇವಿ ನಡುವೆ ಸಹಕಾರ ವೃದ್ಧಿಸುವ ಒಪ್ಪಂದ ಕೂಡ ಆಗಿದೆ. ಇವ್ರ ನೇವಿ ಅಲ್ಲ, ಇವ್ರ ದೋಣಿಗಳನ್ನ ತಗೊಂಡು ಮೀನು ಹಿಡಿಯಕ್ಕೆ ಹೋಗ್ಬೋದಷ್ಟೇ. ಅಷ್ಟೇ ಇರೋದು ಸಾಮರ್ಥ್ಯ. ಬಾಂಗ್ಲಾದಂತೂ ಕೇಳೋದೇ ಬೇಡ. ಅವ್ರದ್ದು ಸಹಕಾರ ಅಂತೆ. ಬಟ್ ಭಾರತ ನೋಡ್ತಾ ಇದೆ ಏನ್ ಮಾಡ್ತಾರೆ ಅಂತ. ಬಾಂಗ್ಲಾ ನೇವಿ ಅಧಿಕಾರಿಗಳು ಪಾಕಿಸ್ತಾನಕ್ಕೂ ಭೇಟಿ ಕೊಟ್ಟರು. ಪಾಕ್ ಗುಪ್ತಚರ ಸಂಸ್ಥೆ ISIಗೆ ಬಾಂಗ್ಲಾ ನೆಲೆ ಕಟ್ಟಿಕೊಟ್ಟಿದೆ, ಆಫೀಸ್ ಕೂಡ ಕೊಟ್ಟಿದೆ. ಹೀಗಾಗಿ ಭಾರತ ಬಾಂಗ್ಲಾ ಸಂಬಂಧ ಇದು ಸದ್ಯಕ್ಕೆ ಸರಿಯಾಗೋದಿಲ್ವೇನೋ ಅನ್ನೋ ಲೆಕ್ಕಕ್ಕೆ ಹೋಗಿದೆ. ಈಗ ಈ ನಡುವೆ ಈಶಾನ್ಯ ರಾಜ್ಯಗಳಲ್ಲಿ ಉಗ್ರ ದಾಳಿಗಳು ಕೂಡ ಜೋರಾಗಿವೆ. ಇಷ್ಟು ಗಂಭೀರ ಸಿಚುವೇಶನ್ ಇರೋ ಟೈಮ್ನಲ್ಲಿ ಭಾರತದ ಕಂಕುಳಲ್ಲಿ ಬೆಚ್ಚಗೆ ಕೂತಿರೋ ಈ ಬಾಂಗ್ಲಾದೇಶ ಅದು ಯಾವ ಧೈರ್ಯದಲ್ಲಿ ಭಾರತವನ್ನ ಕೆಣಕುವ ದುಸ್ಸಾಹಸ ಮಾಡ್ತಾ ಇದೆಯೋ, ಬಹಳ ಇದು ಕುತೂಹಲ ಮತ್ತು ಚರ್ಚೆಗೆ ಕಾರಣ ಆಗ್ತಿರೋ ಅಂಶ. ಅದು ಯಾರಿಗೆ ಕೊಡ್ತಿದ್ದಾರೆ ಈ ರೀತಿ ಮ್ಯಾಪ್ ಅನ್ನ? ಮೊದಲಿಗೆ ಕೆನಡಾದ ಮಾಜಿ ಪ್ರಧಾನಿ ಭಾರತದ ವಿರುದ್ಧ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದ ಜಸ್ಟಿನ್ ಟ್ರೂಡೋಗೆ ಅದನ್ನು ಗಿಫ್ಟ್ ಮಾಡಲಾಗಿತ್ತು. ಅದಾದ ನಂತರ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದ ಪಾಕ್ನ ಟಾಪ್ ಜನರಲ್ ಶಾಹಿರ್ ಶಮ್ಸಾದ್ ಮಿರ್ಜಾಗೂ ಇದನ್ನ ಗಿಫ್ಟ್ ಕೊಡಲಾಗಿತ್ತು. ಈಗ ಬಾಂಗ್ಲಾಗೆ ಬಂದಿದ್ದ ಟರ್ಕಿಯ ಮೆಹಮತ್ ಅಕಿಫ್ ಇಲ್ಮಾಜ್ ನೇತೃತ್ವದ 5 ಸದಸ್ಯರ ಸಂಸದೀಯ ನಿಯೋಗಕ್ಕೆ ಕೊಡಲಾಗಿದೆ. ಈ ಟರ್ಕಿ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಕೆಲಸ ಆರಂಭಿಸಿ ಈಗ ವರ್ಷನೇ ಆಗಿದೆ. ನಿಮಗೆ ಈ ಹಿಂದಿನ ಈ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ ನಾವು. ಅಲ್ಲಿನ NGOಗಳು ಕೂಡ ಈಗ ಭಾರತದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ. ಈಗ ಈ ಹೊಸ ಬೆಳವಣಿಗೆಯಾಗಿದೆ ಈ ವಿಚಾರದಲ್ಲಿ. ಏನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಕಳಕಳಿಯ ರಿಕ್ವೆಸ್ಟ್ ಏನಂದ್ರೆ, ಮನವಿ ಏನು ಅಂದ್ರೆ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಇತ್ತ ಭಾರತ ಇಸ್ರೇಲ್ ನಡುವೆ ಮಹತ್ವದ ರಕ್ಷಣಾ ಒಪ್ಪಂದ ಆಗಿದೆ. ಅಡ್ವಾನ್ಸ್ ಟೆಕ್ನಾಲಜಿಗಳ ಬಗ್ಗೆ ಪರಸ್ಪರ ಮಾಹಿತಿ ಶೇರ್ ಮಾಡಿಕೊಳ್ಳೋದು, ಪ್ರಮುಖ ಶಸ್ತ್ರಾಸ್ತ್ರಗಳ ಜಂಟಿ ಉತ್ಪಾದನೆ ಒಪ್ಪಿಗೆ ಕೊಟ್ಕೊಂಡಿದ್ದಾರೆ. ಉಭಯ ರಾಷ್ಟ್ರಗಳ ಅಧಿಕಾರಿಗಳು ಸಭೆ ನಡೆಸಿದ ನಂತರ ಟೆಲ್ ಅವೀವ್ನಲ್ಲಿ ಈ ಕುರಿತ ಒಪ್ಪಂದಕ್ಕೆ ಸೈನ್ ಹಾಕಿದ್ದಾರೆ. ಈ ಮೂಲಕ 2 ರಾಷ್ಟ್ರಗಳ ನಡುವಿನ ಸಂಬಂಧ ಪರಸ್ಪರ ನಂಬಿಕೆಯ ಆಧಾರದ ಮೇಲೆ ಇನ್ನಷ್ಟು ಗಟ್ಟಿಯಾಗಲಿದೆ. ಈ ಒಪ್ಪಂದದಿಂದ 2 ರಾಷ್ಟ್ರಗಳಿಗೂ ಅನುಕೂಲ ಆಗುತ್ತೆ ಅಂತ ರಕ್ಷಣಾ ಸಚಿವಾಲಯ ಹೇಳಿದೆ. ಇನ್ನೊಂದು ಕಡೆ 3 ದಿನಗಳ ಭಾರತ ಪ್ರವಾಸದಲ್ಲಿರೋ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ದಿಲ್ಲಿಯಲ್ಲಿ ವಿದೇಶಾಂಗ ಸಚಿವ S ಜೈಶಂಕರ್ ಅವರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಯೋತ್ಪಾದನೆ ಹತ್ತಿಕ್ಕೋ ಕುರಿತು ಹಾಗೆ 2 ರಾಷ್ಟ್ರಗಳ ನಡುವಿನ ವ್ಯಾಪಾರ, ಇನ್ಫ್ರಾಸ್ಟ್ರಕ್ಚರ್ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿನ ಪರಸ್ಪರ ಸಹಕಾರ ವೃದ್ಧಿಸೋ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಇನ್ನು ಮುಂದಿನ ಕೆಲ ತಿಂಗಳುಗಳಲ್ಲಿ ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಭಾರತಕ್ಕೆ ಭೇಟಿ ಕೊಡೋ ಸಾಧ್ಯತೆ ಇದೆ ಅಂತಲೂ ಹೇಳ್ತಿದ್ದಾರೆ. ಇನ್ನಷ್ಟೇ ಇದು ಕನ್ಫರ್ಮ್ ಆಗಬೇಕು. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಪ್ರಾಯೋಜಿತ ಉಗ್ರರ ವಿರುದ್ಧ ಭಾರೀ ಕಾರ್ಯಾಚರಣೆ ಶುರುವಾಗಿದೆ. ಭದ್ರತಾ ಪಡೆಗಳು ಆಪರೇಷನ್ ಛತ್ರು ಲಾಂಚ್ ಮಾಡಿದ್ದಾರೆ.
ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ಛತ್ರು ಅನ್ನೋ ಪ್ರದೇಶದಲ್ಲಿ ಉಗ್ರರು ಅಡಗಿ ಕೂತಿದ್ದಾರೆ ಅನ್ನೋ ಗುಪ್ತಚರ ಮಾಹಿತಿ ಇತ್ತು. ಹೀಗಾಗಿ ಭಾರತೀಯ ಸೇನೆಯ ವೈಟ್ ನೈಟ್ ಕೋರ್ ಕಾಶ್ಮೀರ ಪೊಲೀಸರೊಂದಿಗೆ ಸೇರಿ ಈ ಆಪರೇಷನ್ ಲಾಂಚ್ ಮಾಡಿದ್ದಾರೆ. ಈ ವೇಳೆ ಭದ್ರತಾ ಪಡೆಗಳು ಮತ್ತು ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿಯಾಗಿದೆ. ಸದ್ಯ ಆಪರೇಷನ್ ಮುಂದುವರೆದಿದೆ ಅಂತ ಸೇನೆ ಮಾಹಿತಿ ನೀಡಿದೆ. ಇನ್ನು ಭದ್ರತಾ ಮೂಲಗಳ ಪ್ರಕಾರ 2-3 ಉಗ್ರರು ಛತ್ರು ಪ್ರದೇಶದಲ್ಲಿ ಅಡಗಿ ಕೂತಿದ್ದಾರೆ. ಈ ಉಗ್ರರ ಗುಂಪು ಕಳೆದ ಹಲವು ತಿಂಗಳಿನಿಂದ ಛತ್ರು ಪ್ರದೇಶದಲ್ಲಿ ಆಕ್ಟಿವ್ ಆಗಿದ್ದಾರೆ. ಭದ್ರತಾ ಪಡೆಗಳು ಇವರ ಚಲನವಲನವನ್ನ ಬಹಳ ಹತ್ತಿರದಿಂದ ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗಿದೆ. ಈ ನಡುವೆ ಭಾರತದ ಸಿಖ್ ಯಾತ್ರಿಕರು ಅಟಾರಿ ವಾಘಾ ಬಾರ್ಡರ್ ಕ್ರಾಸ್ ಮಾಡಿ ಪಾಕಿಸ್ತಾನಕ್ಕೆ ಎಂಟರ್ ಆಗಿದ್ದಾರೆ. ಈ ಮೂಲಕ ಕಳೆದ ಮೇನಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಬಳಿಕ ಇದೇ ಮೊದಲ ಬಾರಿಗೆ ಸಿಖ್ ಯಾತ್ರಿಕರು ಪಾಕಿಸ್ತಾನದ ಕರ್ತಾರ್ಪುರ್ ಸಾಹಿಬ್ಗೆ ಹೋಗಿದ್ದಾರೆ. ಧಾರ್ಮಿಕ ಯಾತ್ರೆಗೆ 2100 ಯಾತ್ರಿಕರ ತಂಡ ಗುರುನಾನಕರ ಜಯಂತಿ ಪ್ರಯುಕ್ತ ಅವರ ಜನ್ಮಸ್ಥಳ ಪಾಕ್ನಲ್ಲಿರೋ ನಂಕಾನ ಸಾಹಿಬ್ಗೆ ಭೇಟಿ ಕೊಟ್ಟಿದ್ದಾರೆ. ಇವರಿಗೆಲ್ಲ ಹೋಗೋಕೆ ಪಾಕ್ ಸರ್ಕಾರ ವೀಸಾಗೆ ಅಪ್ರೂವಲ್ ಕೊಟ್ಟಿತ್ತು. ಅದರಂತೆ ಇವರೀಗ ಪಾಕಿಸ್ತಾನ ಹೋಗಿದ್ದಾರೆ. ಆದರೆ ಇದೇ ವೇಳೆ ಸಿಖ್ಖರೊಂದಿಗೆ ಕೆಲ ಹಿಂದೂಗಳು ಕೂಡ ಹೋಗ್ತಾ ಇದ್ರು. ಆದರೆ ವಾಘಾ ಬಾರ್ಡರ್ನಲ್ಲಿ ಪಾಕ್ ಅಧಿಕಾರಿಗಳು ಅವರನ್ನ ತಡೆದು ನೀವು ಹಿಂದೂಗಳು ಸಿಖ್ಖರೊಂದಿಗೆ ಹೋಗೋ ಹಾಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಈ ಮೂಲಕ ಭಾರತೀಯರಲ್ಲೇ ಹಿಂದೂ ಸಿಖ್ ಅಂತೇಳಿ ಪ್ರತ್ಯೇಕತೆಗೆ ಕುಮ್ಮಕ್ಕು ಕೊಡೋಕೆ ಪಾಕಿಗಳು ಈ ದುರ್ವರ್ತನೆ ತೋರ್ತಾ ಇದ್ದಾರೆ. ಇನ್ನು ಸಿಖ್ ಯಾತ್ರಾರ್ಥಿಗಳು ಈ ಕರ್ತಾರ್ಪುರ್ ಸಾಹಿಬ್ ಯಾತ್ರೆ ವೇಳೆ ಅಲ್ಲಿರೋ ಕೆಲ ಸಿಖ್ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡ್ತಾರೆ. ನವೆಂಬರ್ 13ಕ್ಕೆ ಭಾರತಕ್ಕೆ ವಾಪಸ್ ಆಗ್ತಾರೆ. ಹಾಗೆ ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ನಿಮಗೆ ಗೊತ್ತಿದೆ, ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲಿ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನೆಲ್ ಕಡೆಯಿಂದ ಹಾಕೋ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಇರೋದಿಲ್ಲ. ಜೊತೆಗೆ ನೀವು ತಗೊಳ್ಳೋ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ಇನ್ನಷ್ಟು ಉತ್ತಮ ಗುಣಮಟ್ಟದ ಕೆಲಸವನ್ನ ನಿಮಗೆ ತಲುಪಿಸೋಕೆ ಶಕ್ತಿ ಕೊಟ್ಟಂತಾಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಕೆಳಗಡೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಅಥವಾ ಪಿನ್ಡ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಈಗ ವರದಿಗೆ ವಾಪಸ್ ಆಗೋಣ. ಇನ್ನು ಅಮೆರಿಕ ಭಾರತ ನಡುವಿನ ಸಂಬಂಧ ಕುರಿತು ಅಮೆರಿಕದ ವೈಟ್ ಹೌಸ್ ಮಹತ್ವದ ಹೇಳಿಕೆ ಕೊಟ್ಟಿದೆ. ಪಿಎಂ ಮೋದಿ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಅಪಾರ ಗೌರವ ಇದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಿಎಂ ಮೋದಿ ಜೊತೆ ಆಗಾಗ ಮಾತನಾಡ್ತಾ ಇರ್ತಾರೆ. ಎರಡು ರಾಷ್ಟ್ರಗಳು ಕೂಡ ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಕುರಿತು ಗಂಭೀರ ಚರ್ಚೆ ಮಾಡ್ತಾನೆ ಇರ್ತವೆ. ಇತ್ತೀಚೆಗಷ್ಟೇ ಓವಲ್ ಆಫೀಸ್ನಲ್ಲಿ ದೀಪಾವಳಿ ಹಬ್ಬದ ಆಚರಣೆ ವೇಳೆ ಟ್ರಂಪ್ ಮೋದಿಯೊಂದಿಗೆ ಮಾತನಾಡಿದರು. ಆಗ ಭಾರತದ ರಾಜತಾಂತ್ರಿಕ ಅಧಿಕಾರಿಗಳು ಟ್ರಂಪ್ ಜೊತೆ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಂಡಿದ್ರು ಕೂಡ. ಟ್ರಂಪ್ ಭಾರತದೊಂದಿಗಿನ ಸಂಬಂಧ ವೃದ್ಧಿಸಿಕೊಳ್ಳುವ ವಿಚಾರದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಈ ಸಂಬಂಧ ಭಾರತದಲ್ಲಿರೋ ಅಮೆರಿಕನ್ ರಾಯಭಾರಿ ಸೆರ್ಗಿಯೋ ಗೋರ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಭಾರತ ಅಮೆರಿಕ ನಡುವೆ ಸಂಬಂಧ ಚೆನ್ನಾಗಿದೆ. ಎರಡೂ ಕಡೆಯವರು ವ್ಯಾಪಾರ ಒಪ್ಪಂದಕ್ಕಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ. ಭಾರತ ಅಮೆರಿಕ ಸಂಬಂಧ ಸದ್ಯ ಹೇಗಿದೆ ಅಂತ ಪತ್ರಕರ್ತರು ಕೇಳಿದಾಗ ಲಿವಿಟ್ ಈ ತರ ಹೇಳಿದ್ದಾರೆ. ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಮೆಂಬರ್ಶಿಪ್ ಕೊಡಬೇಕು ಅನ್ನೋ ಕೂಗು ಮತ್ತಷ್ಟು ಹೆಚ್ಚಾಗ್ತಿದೆ. ಈ ವಿಚಾರದಲ್ಲಿ ಭಾರತಕ್ಕೆ ಫಿನ್ಲೆಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಸಪೋರ್ಟ್ ಮಾಡಿದ್ದಾರೆ. ನಾನು ಭಾರತದ ದೊಡ್ಡ ಅಭಿಮಾನಿ. ಅಮೆರಿಕ ಮತ್ತು ಚೀನಾ ಜೊತೆ ಭಾರತ ಕೂಡ ಮುಂದಿನ ಸೂಪರ್ ಪವರ್ ಆಗುತ್ತೆ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಪಿಎಂ ಮೋದಿ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಜಾಗತಿಕ ಪ್ರಶಂಸೆಗೆ ಕಾರಣರಾಗ್ತಿದ್ದಾರೆ. ಭಾರತ ಜಾಗತಿಕ ಶಕ್ತಿಯ ಒಂದು ಉದಯೋನ್ಮುಖ ಸ್ತಂಭ. ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನ ಕೊಡಬೇಕು, ಇಲ್ಲ ಅಂದ್ರೆ ವಿಶ್ವಸಂಸ್ಥೆ ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊಳ್ಳುತ್ತೆ ಅಂತ ಅಲೆಕ್ಸಾಂಡರ್ ಸ್ಟಬ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಮೆರಿಕದ ಕೆಂಟಕಿನಲ್ಲಿ ವಿಮಾನ ದುರಂತ ಉಂಟಾಗಿದೆ. ಕಾರ್ಗೋ ವಿಮಾನ ಪತನವಾಗಿ 7 ಮಂದಿ ಮೃತಪಟ್ಟಿದ್ದಾರೆ, 11 ಮಂದಿ ಗಾಯಗೊಂಡಿದ್ದಾರೆ. ಲೂಸುವೆಲಾದ ಮೊಹಮ್ಮದ್ ಅಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆಯಾಗಿದ್ದು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನ ಆಗಿದೆ. ವಿಮಾನ ಏರ್ಪೋರ್ಟ್ ಹತ್ತಿರದಲ್ಲಿ 2 ಕಟ್ಟಡಗಳಿಗೆ ಹೋಗಿ ಬಡಿದಿದ್ದು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳಿ ಕೆಂಟಕಿ ಗವರ್ನರ್ ಆಂಡಿ ಬಾಶೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪತನವಾಗೋಕೆ ನಿಖರವಾದ ಕಾರಣ ಏನು ಅಂತ ಇನ್ನಷ್ಟು ಸ್ಪಷ್ಟವಾಗಬೇಕಾಗಿದೆ. ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ತನಿಖೆ ಶುರು ಮಾಡಿದೆ. ವ್ಲಾಡಿಮಿರ್ ಪುಟಿನ್ ತಮ್ಮ ಅಣ್ವಸ್ತ್ರಗಳ ತಾಕತ್ತಿನ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಬಳಿ ಹೊಸ ಜನರೇಷನ್ ನ್ಯೂಕ್ಲಿಯರ್ ಕೇಪಬಲ್ ಆಯುಧಗಳಿವೆ. ಇವು ತುಂಬಾ ಫಾಸ್ಟ್ ಮತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಇದರಿಂದ ರಷ್ಯಾಗೆ ಲಾಂಗ್ ಟೈಮ್ ಸೆಕ್ಯೂರಿಟಿ ಸಿಕ್ಕಂತಾಗ್ತಾ ಇದೆ. ಈ ಆಯುಧಗಳಿಂದ ನಮ್ಮ ಸ್ಪೇಸ್ ಟ್ರಾವೆಲ್, ಚಂದ್ರನ ಮೇಲಿನ ಅನ್ವೇಷಣೆಗೂ ಬಲ ಸಿಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಯುಕ್ರೇನ್ ರಷ್ಯಾ ನಡುವೆ ಸಂಘರ್ಷ ವಿಪರೀತಕ್ಕೆ ಹೋಗ್ತಿರೋ ನಡುವೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ಹತ್ರ ಇರೋ ಅಣ್ವಸ್ತ್ರ ಹೊತ್ತೊಯ್ಯೋ ತಾಕತ್ತಿರೋ ಬ್ಯೂರೋವೆಸ್ಟಿಕ್ ಕ್ರೂಸ್ ಮಿಸೈಲ್ನ ಗುಣಗಾನ ಮಾಡಿ ಇದು ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಹಾರೋ ಶಕ್ತಿಯನ್ನು ಹೊಂದಿದೆ. ಶತ್ರುಗಳ ದೊಡ್ಡ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಕಣ್ಣು ತಪ್ಪಿಸಿ ಟಾರ್ಗೆಟ್ನ ಹೊಡೆದು ಹಾಕುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಅಮೆರಿಕಾಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿದ್ರಲ್ಲ, ನಾವು ಕೂಡ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಿ ಮತ್ತೆ ಅಂತ ಹೇಳಿ. ಆ ಟೈಮ್ನಲ್ಲಿ ಪುಟಿನ್ರ ಈ ಹೇಳಿಕೆ ಮಹತ್ವ ಪಡಿತಾ ಇದೆ. ಇನ್ನು ತೀವ್ರ ಕುತೂಹಲ ಕೆರಳಿಸಿದ ನ್ಯೂಯಾರ್ಕ್ ಮೇಯರ್ ಎಲೆಕ್ಷನ್ನಲ್ಲಿ ಭಾರತ ಮೂಲದ ಅಮೆರಿಕದ ಡೆಮೊಕ್ರಾಟಿಕ್ ನಾಯಕ ಟ್ರಂಪ್ರ ಕಡು ವಿರೋಧಿ ಜೋರನ್ ಮಮ್ದಾನಿ ಗೆದ್ದಿದ್ದಾರೆ. 50.4% ವೋಟ್ ಪಡ್ಕೊಂಡು ಗೆದ್ದಿದ್ದಾರೆ. ಈ ಎಲೆಕ್ಷನ್ನಲ್ಲಿ ಸೋತಿದ್ದಕ್ಕೆ 2 ಮುಖ್ಯ ಕಾರಣಗಳಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ಒಂದು, ಬ್ಯಾಲೆಟ್ನಲ್ಲಿ ಅಂದರೆ ಎಲೆಕ್ಷನ್ನಲ್ಲಿ ನಾನು ಇರಲಿಲ್ಲ.
ಅಂದರೆ ನಾನು ಕಂಟೆಸ್ಟ್ ಮಾಡಿದ್ರೆ ಗೆಲ್ತಾ ಇದ್ವಿ ಅನ್ನೋದೊಂದು. ಮತ್ತೊಂದು, ಸರ್ಕಾರ ಶಟ್ ಡೌನ್ ಆಗಿರೋದಕ್ಕೆ ಮತದಾರರು ಅಸಮಾಧಾನಗೊಂಡಿದ್ದರಿಂದ ನಮಗೆ ಸೋಲಾಗಿದೆ ಅನ್ನೋ ಹೇಳಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಝೋಹರನ್ ಮಮ್ದಾನಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಇವರಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ, ನೀವು ಅದನ್ನು ಚೆಕ್ ಮಾಡಬಹುದು. ಅತಿ ಶೀಘ್ರದಲ್ಲಿ ತಲುಪುತ್ತೆ ನಿಮಗೆ ಅದು. PM ನರೇಂದ್ರ ಮೋದಿ ಇದೇ ತಿಂಗಳಲ್ಲಿ ಭಾರತದ ನೆರೆ ರಾಷ್ಟ್ರ ಭೂತಾನ್ಗೆ ಭೇಟಿ ಕೊಡ್ತಾರೆ. ನವೆಂಬರ್ 11 ಮತ್ತು 12ನೇ ತಾರೀಕು ಭೇಟಿ ಕೊಡ್ತಾರೆ. ಭೂತಾನ್ನ 4ನೇ ದೊರೆ ಹಾಗೂ ಪ್ರಸ್ತುತ ದೊರೆ ಜಿಗ್ಮೆ ಕೇಸರ್ ನಾಮ್ಗೆಲ್ ವಾಂಗ್ಚುಕ್ರ ತಂದೆ ಜಿಗ್ಮೆ ಸಿಂಗೆ ವಾಂಗ್ಚುಕ್ರ 70ನೇ ಜನ್ಮದಿನದಲ್ಲಿ ಪಾಲ್ಗೊಳ್ತಾರೆ. ಇದೇ ವೇಳೆ ಮೋದಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಯೋಜನೆಗಳನ್ನು ಉದ್ಘಾಟಿಸಿ ನಂತರ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾರೆ. ಈ ಮೂಲಕ 2014 ನಂತರ ಇದು ಮೋದಿ ಅವರ 4ನೇ ಭೂತಾನ್ ಭೇಟಿಯಾಗುತ್ತೆ. ಇನ್ನು ಫಿಲಿಪೈನ್ಸ್ನಲ್ಲಿ ಕಲ್ಮೇಗಿ ಚಂಡಮಾರುತದ ಆರ್ಭಟ ಜೋರಾಗಿದೆ. ಚಂಡಮಾರುತದ ಪ್ರಭಾವದಿಂದ ಸಾವನ್ನಪ್ಪಿರೋರ ಸಂಖ್ಯೆ 66ಕ್ಕೆ ಏರಿಕೆಯಾಗಿದೆ. 26 ಮಂದಿ ಕಾಣೆಯಾಗಿದ್ದಾರೆ. ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಸುಮಾರು 300 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದವರ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನು ಇದೇ ಕಾರ್ಯಾಚರಣೆ ನಡೆಸ್ತಾ ಇದ್ದ ಮಿಲಿಟರಿ ಹೆಲಿಕಾಪ್ಟರ್ ಒಂದು ಪತನವಾಗಿ ಅದರಲ್ಲಿದ್ದ 6 ಮಂದಿ ಮೃತಪಟ್ಟಿದ್ದಾರೆ. ಮಿಂಡೋನೋವಾ ದ್ವೀಪದಲ್ಲಿ ಈ ಘಟನೆಯಾಗಿದ್ದು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡ್ತಿರೋ ವೇಳೆ ಹೆಲಿಕಾಪ್ಟರ್ ಪತನವಾಗಿದೆ. ಇನ್ನು ಇದೇ ಚಂಡಮಾರುತ ವಿಯೆಟ್ನಾಂಗೂ ಅಪ್ಪಳಿಸುವ ಭೀತಿ ಇದೆ. ಹೀಗಾಗಿ ಇಲ್ಲಿನ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇನ್ನು ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೈನಾ ತನ್ನ ಪ್ರಭಾವ ಜಾಸ್ತಿ ಮಾಡಿಕೊಳ್ತಿದೆ. ಈ ನಡುವೆ ಜಪಾನ್ ಅಮೆರಿಕ ಜೊತೆ ಸೇರಿ ಸಮರಾಭ್ಯಾಸ ನಡೆಸಿದೆ. ಇದೇ ಮೊದಲ ಬಾರಿಗೆ ಜಪಾನ್ ಡ್ರೋನ್ಗಳನ್ನು ಹೊಡೆದುಹಾಕೋ ಲೈವ್ ಫೈರ್ ಡ್ರಿಲ್ ಪ್ರಾಕ್ಟೀಸ್ ಮಾಡಿದೆ. ಈ ಜಂಟಿ ಸಮರಾಭ್ಯಾಸಕ್ಕೆ ರೈಸಿಂಗ್ ಥಂಡರ್ ಅನ್ನೋ ಹೆಸರನ್ನು ಕೊಡಲಾಗಿದೆ. ಇದರಲ್ಲಿ ಜಪಾನ್ನ 440 ಸೈನಿಕರು ಹಾಗೂ ಅಮೆರಿಕದ 500 ಸೈನಿಕರು ಪಾಲ್ಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ಸನೈ ತಕೈಚಿ ಆಯ್ಕೆಯಾಗಿದ್ರು. ಅದರ ಬೆನ್ನಲ್ಲೇ ಈ ದೊಡ್ಡ ಬೆಳವಣಿಗೆಯಾಗಿದೆ. ಇನ್ನು ಪೂರ್ವ ಪೆಸಿಫಿಕ್ ಭಾಗದಲ್ಲಿ ಮಾದಕ ವಸ್ತು ಸಾಗಣೆ ಮಾಡ್ತಾ ಇದ್ರು ಅಂತ ಹೇಳಿ ಮತ್ತೆ ಅಮೆರಿಕ ಬೋಟ್ ಒಂದನ್ನು ಮುಳುಗಿಸಿದ್ದಾರೆ. ಇಬ್ಬರನ್ನ ಹೊಡೆದು ಹಾಕಿದ್ದಾರೆ. ಇದರ ಬಗ್ಗೆ ಡಿಪಾರ್ಟ್ಮೆಂಟ್ ಆಫ್ ವಾರ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ನಡೆದ ಏಷ್ಯಾ ಕಪ್ ಟೂರ್ನಿಯಲ್ಲಿ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ICC ಭಾರತ ಮತ್ತು ಪಾಕ್ನ ಕೆಲ ಆಟಗಾರರ ವಿರುದ್ಧ ಶಿಸ್ತು ಕ್ರಮ ತಗೊಂಡಿದ್ದಾರೆ. ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ಗೆ ಮ್ಯಾಚ್ ಫೀಸ್ನ 30% ದಂಡ ಹಾಕಲಾಗಿದೆ. ಅಲ್ಲದೆ 2 ಡಿಮೆರಿಟ್ ಪಾಯಿಂಟ್ಸ್ನ ಕೊಡಲಾಗಿದೆ. ಅಂದರೆ ಶಿಸ್ತು ಉಲ್ಲಂಘನೆ ಮಾಡಿದಾಗ ICC ಆಟಗಾರರಿಗೆ ಕೊಡೋ ನೆಗೆಟಿವ್ ಪಾಯಿಂಟ್ಸ್ ಅವು ಹೆಚ್ಚಾದಂತೆ ICC ಹೆಚ್ಚಿನ ಕ್ರಮ ತಗೋಬಹುದು. ಅತ್ತ ಪಾಕ್ನ ಹ್ಯಾರಿಸ್ ರೌಫ್ಗೂ ಕೂಡ ಮ್ಯಾಚ್ ಫೀಸ್ನ 30% ದಂಡ ಹಾಕಲಾಗಿದೆ. ಹಾಗೆ ಇವರಿಗೂ 2 ಡಿಮೆರಿಟ್ ಪಾಯಿಂಟ್ಸ್ ಕೊಡಲಾಗಿದೆ. ಮುಂಚೆ ಕೂಡ ಇವರಿಗೆ ICC 2 ಡಿಮೆರಿಟ್ಸ್ ಪಾಯಿಂಟ್ಸ್ ಕೊಟ್ಟಿತ್ತು. ಹೀಗಾಗಿ ರೌಫ್ಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ಪಾಕ್ ಪರ 2 ಏಕದಿನ ಪಂದ್ಯಗಳಲ್ಲಿ ಆಡದಿರೋ ರೀತಿ ಬ್ಯಾನ್ ಹಾಕಲಾಗಿದೆ. ಇನ್ನೊಬ್ಬ ಪಾಕ್ ಆಟಗಾರ ಫರ್ಹಾನ್ಗೆ 1 ಡಿಮೆರಿಟ್ ಪಾಯಿಂಟ್ಸ್ ನೀಡಿ ವಾರ್ನಿಂಗ್ ಕೊಡಲಾಗಿದೆ. ಇನ್ನು ಟೀಮ್ ಇಂಡಿಯಾದ ಖ್ಯಾತ ವೇಗಿ ಜಸ್ಪ್ರೀತ್ ಬೂಮ್ರಾ ICC ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ 1 ಡಿಮೆರಿಟ್ ಪಾಯಿಂಟ್ ಕೊಡಲಾಗಿದೆ. ಮತ್ತೋರ್ವ ವೇಗಿ ಹರ್ಷದೀಪ್ ಸಿಂಗ್ ಪಾಕ್ ವಿರುದ್ಧ ಪ್ರಚೋದನಕಾರಿ ಚಿಹ್ನೆಯನ್ನ ಬಳಕೆ ಮಾಡಿದ್ರು. ನೋಡಪ್ಪ ಮಿಸೈಲ್ ಇಲ್ಲಿ ಅಂತ ಹೇಳಿ ತೋರಿಸಿದ್ರಲ್ಲ, ಈ ತರ ಅದಕ್ಕೂ ಕೂಡ ಏನು ಆರೋಪ ಮಾಡಲಾಗಿತ್ತು. ಆದರೆ ICC ಹರ್ಷದೀಪ್ ಯಾವುದೇ ನಿಯಮ ಉಲ್ಲಂಘನೆ ಮಾಡಿಲ್ಲ, ಈ ರೀತಿ ಮಾಡಿದ್ದು ಯಾವುದೇ ನಿಯಮದ ಉಲ್ಲಂಘನೆ ಅಲ್ಲ ಅಂಥೇಳಿ ಅವರ ಪರವಾಗಿ ನಿರ್ಧಾರವನ್ನು ತಗೊಂಡಿದೆ. ಇದರಿಂದ ಪಾಕಿಸ್ತಾನಕ್ಕೆ ಹರ್ಷದೀಪ್ರ ಈ ಒಂದು ಸಂಕೇತ ಮತ್ತು ICCI ನಿರ್ಧಾರ ಸೇರಿ ಎಷ್ಟೆಷ್ಟು ಉರಿಯಾಗುತ್ತೋ ಗೊತ್ತಿಲ್ಲ ಹೊಟ್ಟೆಯಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.